ನಿಮಗೆ ಸ್ವಾಭಿಮಾನವಿದ್ದರೆ ಮೈತ್ರಿ ಬಿಟ್ಟು ತೊಡೆ ತಟ್ಟಿ. ಎಚ್.ಡಿ. ಕುಮಾರಸ್ವಾಮಿಗೆ ಆಪ್ತನಿಂದಲೇ ಸವಾಲ್. ನಮ್ಮೊಂದಿಗೆ ಕಡೆ ಆಟ ನೋಡಿ ಕುಮಾರಣ್ಣ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಕುಮಾರಸ್ವಾಮಿ ಹಾಗೂ ಚೆಲುವರಾಯಸ್ವಾಮಿ ಇವರ ನಡುವೆ ಬಹಳ ಬಾಂಧವ್ಯ ಇತ್ತು, ಬಹಳ ಪ್ರೀತಿ ಇತ್ತು, ಬಹಳ ವಿಶ್ವಾಸ ಕೂಡ ಇತ್ತು. ಆದರೆ ಇತ್ತೀಚೆಗೆ ಸುಮಾರು 2ರಿಂದ 3 ವರ್ಷಗಳಲ್ಲಿ ಅವರ ಸಂಬಂಧ ಕಂಪ್ಲೀಟ್ ಆಗಿ ಹಳಸಿ ಹೋಗಿದೆ. ಜಮೀರು, ಬಾಲಕೃಷ್ಣ, ಚೆಲುವಣ್ಣ ಇವರೆಲ್ಲರೂ ಕೂಡ JDS ಪಕ್ಷದಲ್ಲೇ ಇದ್ದಂಥವರು, ದೊಡ್ಡ ಘಟಾನುಘಟಿಗಳು. JDS ಪಕ್ಷದಲ್ಲಿ ಕುಮಾರಸ್ವಾಮಿ ಅವರ ಮಾತನ್ನ ಚಾಚು ತಪ್ಪದೆ ಇವರೆಲ್ಲರೂ ಕೂಡ ಕೇಳ್ತಾ ಇದ್ರು. ಆದರೆ ಕಳೆದ ಚುನಾವಣೆಯಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಯಿತು JDS ಪಕ್ಷದಲ್ಲಿ, ಅದೆಲ್ಲವೂ ಕೂಡ ಇಡೀ ರಾಜ್ಯದ ಜನ ನೋಡಿರುವಂತಹದ್ದೇ. ಚೆಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಆಮೇಲೆ ಜಮೀರ್ ಅಹಮದ್ ಖಾನ್ ಅವರು, ಆಮೇಲೆ ಶಿವಲಿಂಗೇಗೌಡರು, ಹೀಗೆ ಘಟಾನುಘಟಿ ನಾಯಕರುಗಳೇ JDS ಪಕ್ಷವನ್ನ ತೊರೆದು ಬಿಟ್ರು. ಅದಾದ ನಂತರ ಸುಮಾರು 40 ಸೀಟು 70 ಸೀಟು, ಸಿದ್ದರಾಮಯ್ಯ ಅವರಿದ್ದಾಗ 70 ಸೀಟ್ ಕೂಡ ಇತ್ತು. ಈಗ 17 ಸೀಟಿಗೆ JDS ಈಗ ಸೀಮಿತವಾಗಿರುವಂತಹದ್ದು. ಹಾಗಾದ್ರೆ ಏನು JDS ಕಂಪ್ಲೀಟ್ ಆಗಿ ರಾಜ್ಯದಲ್ಲಿ ನೆಲ ಕಚ್ಚಿತು ಅಂತಲ್ಲ. ಕುಮಾರಣ್ಣನಿಗೆ ಆ ಶಕ್ತಿ ಇದೆ, ದೇವೇಗೌಡರಿಗೆ ಇನ್ನೂ ಕೂಡ ಶಕ್ತಿ ಇದೆ, ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಇದ್ದಾರೆ. ಮತ್ತೆ ಅಗೇನ್ ತಮ್ಮ ಪಕ್ಷವನ್ನ ಕಟ್ಟಿ ಬೆಳೆಸಲಿಕ್ಕೆ ಅಥವಾ ಪಕ್ಷವನ್ನ ಸದೃಢಪಡಿಸಲಿಕ್ಕೆ ಅವರಿಗೆ ಶಕ್ತಿ ಇದೆ. ಆದರೆ ಇವತ್ತಿನ ರಾಜಕೀಯ ಚಿತ್ರಣಗಳು ಅಥವಾ ಇವತ್ತಿನ ರಾಜಕೀಯ ವಿಚಾರವನ್ನು ನೋಡಿದರೆ ಕುಮಾರಸ್ವಾಮಿ ಅವರಿಗೆ ಚೆಲುವರಾಯಸ್ವಾಮಿ ಅವರು ನೇರವಾಗಿ ಸವಾಲನ್ನ ಹಾಕಿದ್ದಾರೆ. ನಿಮಗೆ ಸ್ವಾಭಿಮಾನ ಏನಾದರೂ ಇದ್ರೆ ಬಿಜೆಪಿ ಜೊತೆ ನೀವು ಮೈತ್ರಿ ಮಾಡ್ಕೊಂಡಿದ್ರಲ್ಲ, ಅದನ್ನ ಬಿಟ್ಟು 2028ಕ್ಕೆ ನಮ್ಮ ಜೊತೆ ನೇರವಾಗಿ ನೀವು ಕಾಂಪಿಟೇಷನ್ಗೆ ಬನ್ನಿ, ತೊಡೆ ತಟ್ಟಿ ಬನ್ನಿ ನೀವು, ಆಗ ನಾವು ನಿಮ್ಗೆ ಉತ್ತರ ಕೊಡ್ತೀವಿ ಅಂತ ಹೇಳಿ ಚೆಲುವರಾಯಸ್ವಾಮಿ ಅವರು ಈಗ ಕುಮಾರಸ್ವಾಮಿ ಅವರಿಗೆ ಸವಾಲನ್ನ ಹಾಕಿದ್ದಾರೆ. ನಮ್ಮೊಂದಿಗೆ ನೀವು ಕಡೆ ಆಟ ನೋಡಿ ಕುಮಾರಣ್ಣ, ನೀವು ಅದನ್ನ ಬಿಟ್ಬಿಟ್ಟು ನೀವು JDS ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ನೀವು ಬರೀ ಕಾಂಗ್ರೆಸ್ ಅವ್ರನ್ನ ಅಥವಾ DK ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತಂತೇಳಿ ಕುಮಾರಸ್ವಾಮಿ ಅವರ ವಿರುದ್ಧ ಚೆಲುವರಾಯಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಅದನ್ನ ಯಾರಿಂದಲೂ ಕೂಡ ತಡೆಯಲಿಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಏನಾದರೂ ಸ್ವಲ್ಪ ಕಿಂಚಿತ್ತು ಸ್ವಾಭಿಮಾನ ಇದ್ರೆ ಬಿಜೆಪಿ ಮೈತ್ರಿಯಿಂದ ಹೊರಬಂದು ನೇರವಾಗಿ ತೊಡೆ ತಟ್ಟಿ ನಮ್ಮೊಂದಿಗೆ ಕಡೆ ಆಟ ನೋಡಿ ಕುಮಾರಣ್ಣ ಅಂತಂತೇಳಿ ಈಗ ಚೆಲುವರಾಯಸ್ವಾಮಿ ಅವರು, ನಮ್ಮ ಚೆಲುವಣ್ಣ, ಕಾಂಗ್ರೆಸ್ ಶಾಸಕ ಚೆಲುವರಾಯಸ್ವಾಮಿ ಅವರು, ಚೆಲುವಣ್ಣ ಅಂತೇಳಿ ನಾವು ಪ್ರೀತಿಯಿಂದ ಕರಿತೀವಿ, ಅವರೀಗ ಕುಮಾರಸ್ವಾಮಿ ಅವರಿಗೆ ಸವಾಲನ್ನ ಎಸೆದಿದ್ದಾರೆ. 2006ರಲ್ಲಿ ಅಧಿಕೃತವಾಗಿ JDS ಶಾಸಕಾಂಗ ನಾಯಕರಾಗಿದ್ದಂತಹ ಇವರನ್ನು, ಅಂದ್ರೆ ಕುಮಾರಸ್ವಾಮಿ ಅವರನ್ನ CM ಸ್ಥಾನದಲ್ಲಿ ಕೂರಿಸಿದ್ದೆ ನಾವು. 28ರಿಂದ 30 ಶಾಸಕರನ್ನ ಗೆಲ್ಲಿಸಿಕೊಂಡು ಆಕಸ್ಮಿಕವಾಗಿ CM ಆದಂತಹ ಇತಿಹಾಸ ಇವರದ್ದು. ರಾಜ್ಯದಲ್ಲಿ ಮೊದಲ ಬಾರಿಗೆ ಆಪರೇಷನ್ ಕಮಲದ ಮೂಲಕ ಅಸಂವಿಧಾನಿಕವಾಗಿ ಅಧಿಕಾರ ಹಿಡಿದಂತಹ ಚರಿತ್ರೆ ಕುಮಾರಸ್ವಾಮಿ ಅವರದು ಅಂತ ಹೇಳಿ ಕುಮಾರಸ್ವಾಮಿ ಅವರ ಮೇಲೆ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಚೆಲುವಣ್ಣ ಈಗ ಮಾಡಿರುವಂತಹದ್ದು. ಇಂತಹವರು ಅಂದ್ರೆ ಬ್ಯಾಕ್ ಡೋರ್ ಇಂದ ಅಧಿಕಾರವನ್ನ ಹಿಡಿದಂತವರು 2028ರ ಚುನಾವಣೆಯಲ್ಲಿ 136 ಸ್ಥಾನಗಳನ್ನ ಗೆಲ್ಲಿಸ್ಕೊಂಡ್ಬರ್ತಾರ, ಮೆಜಾರಿಟಿ ಸ್ಥಾನಗಳನ್ನ ಗೆದ್ಕೊಂಡ್ಬರ್ತಾರ ಇವರು ಅಂತ ಹೇಳಿ ಲೇವಡಿಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ 136 ಸ್ಥಾನಗಳ ಸ್ಪಷ್ಟ ಬಹುಮತದೊಂದಿಗೆ 7 ಕೋಟಿ ಜನರ ಪ್ರತಿನಿಧಿಯಾಗಿ ಅಧಿಕಾರಕ್ಕೆ ಬಂದಿರುವಂತಹ CM DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಎಂದು ಒಪ್ಪುವುದಿಲ್ಲ ಎನ್ನುವುದು ಎಷ್ಟರ ಮಟ್ಟಿಗೆ ಸರಿ? ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡಿದಂತಹ ಒಂದು
ದೊಡ್ಡ ದ್ರೋಹ. ನಿಮ್ಮನ್ನ ಕುಮಾರಸ್ವಾಮಿ ಅಂದ್ರೆ ನಿಮ್ಮನ್ನ ಮೀ ಕುಮಾರಸ್ವಾಮಿ ಎಂದು ಕರೆಯಲು ನಮಗೂ ಬರುತ್ತದೆ. ನಾಲಗೆ ಬಿಗಿ ಹಿಡಿದು ಮಾತನಾಡಿ, ಹೀಗಂತ ಕುಮಾರಸ್ವಾಮಿ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನ ನಮ್ಮ ಚೆಲುವಣ್ಣ ಹೇಳಿರುವಂತಹದ್ದು. ಈಗಾಗಲೇ ಬಿಡದಿ ಟೌನ್ಶಿಪ್ ವಿವಾದ ಏನಿದೆಯಲ್ಲ, ಆ ಒಂದು ವಿವಾದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏಕಾಂಗಿಯಾಗಿದ್ದಾರೆ. ಬಿಡದಿ ಟೌನ್ಶಿಪ್ ವಿವಾದದ ಸುಳಿಯಲ್ಲಿ ಅವರು ಏಕಾಂಗಿಯಾಗಿದ್ದಾರೆ. ಆರಂಭದಿಂದಲೂ ಸಿಎಂ ಸಮರ್ಥನೆಗೆ ಯಾವೊಬ್ಬ ಸಚಿವರು ಕೂಡ ಮುಂದೆ ಬರ್ತಾ ಇಲ್ಲ, ಹೀಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಹೇಳಿದ್ರು. ಅವರು ಜೈಲಿಗೆ ಹೋಗುವ ಅಥವಾ ಹೋಗದಿರುವ ಬಗ್ಗೆ ಗೊತ್ತಿಲ್ಲ. ತಪ್ಪು ಮಾಡಿದವರಿಗೆ ಅಳುಕು ಇರುತ್ತದೆ. ನನ್ನಿಂದ ತಪ್ಪಾಗಿದೆ ಎಂಬುದು ಗೊತ್ತಾದಾಗ ಮುಂದೇನು ಆಗುತ್ತದೆ ಎನ್ನುವುದು ನಿರೀಕ್ಷೆ ಮಾಡುವವರಿದ್ದಾರೆ. ಸಿಎಂ ಅವರಿಗೆ ತಪ್ಪು ಮಾಡಿರುವ ಪ್ರಜ್ಞೆ ಜಾಗೃತ ಆಗಿರಬೇಕು. ಅದಕ್ಕೆ ಆ ಮಾತನ್ನ ಹೇಳಿರಬಹುದು. ನಾವು ಯಾರನ್ನು ಕೂಡ ಜೈಲಿಗೆ ಕಳುಹಿಸಲು, ಅಪರಾಧಿಯನ್ನ ಮಾಡಲು ಉತ್ಸುಕರಾಗಿಲ್ಲ. ತಪ್ಪು ಮಾಡಿದರೆ ಎಲ್ಲರೂ ಕ್ರಮಕ್ಕೆ ಗುರಿ ಆಗಲೇಬೇಕು ಎಂದು ಮಾರ್ಮಿಕವಾಗಿ ಹೀಗಂತ ಬಿಜೆಪಿ ಶಾಸಕ ವಿ ಸುನಿಲ್ ಕುಮಾರ್ ಅವರು ಮಾರ್ಮಿಕವಾಗಿ ನುಡಿದಿರುವಂತಹದ್ದು. ಸುನಿಲ್ ಕುಮಾರ್ ಅವರ ಒಂದು ಸ್ಟೇಟ್ಮೆಂಟ್ ಒಂದು ಕಡೆ ಆದ್ರೆ, ಚೆಲುವಣ್ಣ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಜೆಡಿಎಸ್ ಪಕ್ಷದ ಶಾಸಕರು ಜೊತೆಗೆ ಜೆಡಿಎಸ್ ಪಕ್ಷದ ಮುಖಂಡರು, ಜೆಡಿಎಸ್ ನ ಕಾರ್ಯಕರ್ತರು ಅವರೆಲ್ಲರೂ ಕೂಡ ನೋಡ್ಕೊಳ್ಳೇಬೇಕು. ಅಂತಹ ಒಂದು ಪರಿಸ್ಥಿತಿ ಈಗ ಜೆಡಿಎಸ್ ನಲ್ಲಿ ಇರುವಂತಹದ್ದು. ಅಂದ್ರೆ ಕುಮಾರಸ್ವಾಮಿ ಅವರ ಮೇಲೆ ನೇರವಾಗಿ ಬಾಲಕೃಷ್ಣ ಆಗಿರ್ಬೋದು, ಚೆಲುವಣ್ಣ ಆಗಿರ್ಬೋದು, ಜಮೀರ್ ಆಗಿರ್ಬೋದು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳಲ್ಲ. ಅವರಿಗೆ ಗೊತ್ತು ಯಾವ ರೀತಿಯಾಗಿ ರಾಜಕೀಯ ಪಟ್ಟಣ ಹಾಕ್ಬೇಕು, ಎಲ್ಲಿ ಯಾರನ್ನ ಯಾವ ರೀತಿಯಾಗಿ ಮಣಿಸ್ಬೇಕು. ಅಂದ್ರೆ ಅವರಿಗೆ ಈ ಹಿಂದೆಯಿಂದಲೂ ಕೂಡ ಅವರ ತಂದೆಯಿಂದಲೂ ಕೂಡ ರಾಜಕೀಯ ಕಂಪ್ಲೀಟ್ ಆಗಿ ನುರಿತಂತವ್ರು. ಯಾವ ರೀತಿಯಾಗಿ ಎಲ್ಲಿ ಮಾತನಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು, ಅದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರಿಗೆ ಗೊತ್ತಿರುವಂಥದ್ದು. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಅವರು ಕುಮಾರಸ್ವಾಮಿ ಅವರು ಕೊಟ್ಟೇ ಕೊಡ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂತಂದ್ರೆ 2028ರ ಚುನಾವಣೆ ಇದೆಯಲ್ಲ, ಆ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಮೂರೂ ಪಕ್ಷಗಳಿಗೂ, ಜೆಡಿಎಸ್, ಬಿಜೆಪಿ ಮತ್ತೆ ಕಾಂಗ್ರೆಸ್, ಮೂರೂ ಪಕ್ಷಗಳು ಕೂಡ ಬಹಳ ಮಹತ್ವದ ಚುನಾವಣೆ. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ದೊಡ್ಡ ಸವಾಲು ಅಂತಲೇ ಹೇಳ್ಬೋದು. ಯಾಕೆಂತಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು ಅವ್ರ ಜೊತೆ ಇದ್ರು, ಆದ್ರೆ ಈಗ ಸಿದ್ದರಾಮಯ್ಯನವರು ಕಂಪ್ಲೀಟ್ ನ್ಯೂಟ್ರಲ್ ಆಗಿದ್ದಾರೆ. ಯಾರ ಸವಾಸಕ್ಕೂ ಹೋಗ್ತಿಲ್ಲ, ಏನೂ ಹೋಗ್ತಿಲ್ಲ, ಅವ್ರ ಪಾಡಿಗೆ ಅವ್ರಿದ್ದಾರೆ. ಅಧಿಕಾರ ಬಿಟ್ಕೊಡಿ ಅಂತ ಯಾವಾಗ ಹೈಕಮಾಂಡ್ ಹೇಳ್ತೋ ಅಧಿಕಾರವನ್ನ ಬಿಟ್ಕೊಟ್ರು, ಅವ್ರ ಪಾಡಿಗೆ ಅವ್ರು ಏನಿರ್ಬೇಕೋ ಇದ್ದಾರೆ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಹಳ ಜವಾಬ್ದಾರಿ ಇರುವಂತಹದ್ದು. ಸೊ ಹಾಗಾಗಿ ಈ ಎಲ್ಲಾ ಸೂಕ್ಷ್ಮವಾದಂತಹ ವಿಚಾರಗಳನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ನಮ್ಮ ಚೆಲುವಣ್ಣ ಕುಮಾರಣ್ಣನಿಗೆ ಡಿಚ್ಚಿ ಅಂತಂತೂ ಕೊಟ್ಟಿದ್ದಾರೆ. ಅಂದ್ರೆ ಮಾತಿನ ಮೂಲಕ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಡಿಚ್ಚಿ ಅಂತಂದ್ರೆ ಗುದ್ದದಲ್ಲ, ಅಂದ್ರೆ ಮಾತಿನ ಮೂಲಕ ಡಿಚ್ಚಿಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಇವರ ಒಂದು ಏನು ಒಂದು ಕಾಳಗ ಅಥವಾ ಇವರ ಒಂದು ಮಾತಿನ ವಾಕ್ಸಾಮರ ಇದು ಯಾವ ರೀತಿಯಾಗಿ ಮುಂದುವರಿಯುತ್ತೆ ಕಾದು ನೋಡಬೇಕಾಗುತ್ತೆ. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.